ಇಲ್ಲ ಸರ್, ಶಂಕಿತರಂದಮೇಲೆ ನೀವು ಯಾಕೆ ಅವ್ನ ಇಷ್ಟು ದಿವಸ ಬಿಟ್ಟಿದೀಯಾ? ಪಾಕಿಸ್ತಾನ ಹಾಕ್ಬೇಕು ಅಷ್ಟೇ ನಮ್ಮದೇ ಅಂತೀರಾ? ಡಿಕ್ಲೇರ್ ಮಾಡಿ, ಯುದ್ಧ ಡಿಕ್ಲೇರ್ ಮಾಡಿ ಆಕ್ಯುಪೈ ಮಾಡ್ಕೊಂಡು ನೋಡೋಣ. ಒಂದು ಸಲ ಮಟ್ಟ ಹಾಕಿದ ಅವ್ನು ತಿರ್ಗಾ ರೈಸ್ ಮಾಡಬಾರ್ದು, ಹಂಗೆ ಮಾಡಬೇಕು. ಯುದ್ಧನ ನಾವು ಬೇಡ ಅಂತೀವಪ್ಪ. ಎಲ್ಲರೂ ಶಾಂತವಾಗಿರಬೇಕು. ಅವ್ನು ಯುದ್ಧ ಡಿಕ್ಲೇರ್ ಮಾಡಿ ಇನ್ನಷ್ಟು ಬೆಲೆ ರೇಟ್ಗಳು ಜಾಸ್ತಿ ಮಾಡ್ತಾರೆ. ಅದು ಯಾರ ಹಣ? ಜನಗಳು ಸಾಯ್ಬೇಕು ಹೊತ್ತು ಗೌರ್ಮೆಂಟ್ಗೇನು ಲಾಸ್ ಇಲ್ಲ. ಸಾಯೋ ಜನ ಬೇಡ. ಹೌದು, ಅವಶ್ಯಕತೆ ಇಲ್ವಲ್ಲ. ಈಗ ಅವ್ರು ಸಾಯಿಸಿದ್ದಾರೆ. ಈಗ ಏನು ಯಾರೋ ಸಾಯಿಸ್ಬಿಟ್ಟು ಹೋದರೆ ಯಾರ ಮನೇನೋ ದುಮ್ಮಕ್ಕೆ ಮಾಡ್ತಾಯಿದ್ರೆ ಏನು ಪ್ರಯೋಜನ ಬಂತು? ಸತ್ತಿರೋನು ಗುಂಡಾಯಿಸಮ್ ಮಾಡಿರೋನು ತಪ್ಪಿಸ್ಕೊಂಡು ಹೋದ. ಯಾರ್ದೋ ಮನೆ ಏನು ಶಂಕಿತ ಇಷ್ಟು ದಿವಸ ಏನು ಮಾಡ್ತಾ? ಮೊದಲು ಶಂಕಿತ ಇರಲಿ ಗೊತ್ತಿರಲಿಲ್ವ ನಿನಗೆ? ಅವ್ನು ಇಷ್ಟು ದಿವಸ ಇದ್ದಿದ್ದು ಗೊತ್ತು, ಅವ್ನ ಮನೆ ಗೊತ್ತು. ಇವತ್ತು ಹೋಗಿ ಅವ್ನು ಡಿಮಾಲಿಷ್ ಮಾಡಬೇಕು ಅವ್ನ ಮನೆ. ಇಷ್ಟು ದಿವಸ ಏನು ಮಾಡ್ತಾಯಿದ್ರು ಅಲ್ವಾ? ಏನೋ ಅವರು ಮಾಡಿದ್ದು. ಅದಕ್ಕೆ ನಾನು ಕೇಳಿದ್ದು, ಮೋಡಿಗೆ ಕೇಳಿ ಸರ್, ನಮಗೆ ಕೇಳ್ತೀರ? ಇಲ್ಲ ಸರ್, ಶಂಕಿತರಂದಮೇಲೆ ನೀವು ಯಾಕೆ ಅವ್ನು ಇಷ್ಟು ದಿವಸ ಬಿಟ್ಟಿದೀಯಾ? ಅವ್ನು ಇಷ್ಟು ದಿವಸ ಫೈಂಡ್ ಔಟ್ ಮಾಡೋಕ್ಕಾಗಲಿಲ್ವಾ? ಅವನು ನಿಜವಾಗಿ ಟೆರರಿಸ್ಟಾ ಇಲ್ಲ ಸುಮ್ಮನೆ ಡೂಪ್ ಮ್ಯಾನಾ? ಯಾವನು ಪೊಲಿಟಿಕಲ್ BJPಗೆ ಅಗೇನೆಸ್ಟ್ ಇದ್ದಾನೆ ಅಂದ್ಬಿಟ್ಟು ಅವ್ನ ಮನೆ ಹೋಗಿ ತಳ್ಳಬೇಡಿ ಅಂದರೆ ಇವನೊಂದು ಮನೆ ಕಟ್ಸ್ಕೊಡೋಕ್ಕಾಗತ್ತಾ? ತಳ್ಳೋದು ಈಸಿ, ಕಟ್ಸ್ಕೊಡೋದು ಯಾರು ಕಟ್ಸ್ಕೊಡ್ತಾರೆ? ಈಗ ಅವ್ನ ಹೆಂಡತಿ ಮಕ್ಕಳು ಅವ್ನ ಮನೆ ಏನಾಗಬೇಕು? ಇಷ್ಟು ದಿವಸ ಏನು ಕತ್ತೆ ಕಾಯ್ತಾ ಇದ್ದೀರಾ? ಅಯ್ಯೋ, ನಾವು ಒಂದು ದಿವಸ ಎಲ್ಲ ಮಾತಾಡ್ಬೋದು ದೊಡ್ಡವ್ರಿಗೆ. ಸರ್, ಹಿಂದೂಸ್ಗೂ ಮುಸ್ಲಿಮ್ಸ್ಗೂ ಅವ್ರು ಯಾವಾಗಲೂ ಅಗೇನೆಸ್ಟ್. ಇವತ್ತು ಹೊಸದಾಗೇನಿಲ್ಲ. ಮುಸ್ಲಿಮ್ಸ್ ಹಿಂದೂ ಸ್ಥಾನಕ್ಕೆ ಬಂದಿದ್ದಾಗಿಂದ ನೋಡ್ಕೊಡಿ. ನಾವು ರೈಟ್ ಸೈಡ್ ಅಂದರೆ ಅವ್ರು ಲೆಫ್ಟ್ ಸೈಡ್ ಅಂತಾರೆ. ನಾವು ಪ್ರೊಸೆಷನ್ ಮಾಡಿ ಅಂದರೆ ನಾವು ಲೆಫ್ಟ್ ಸೈಡ್ ಹೋದರೆ ಅವ್ರು ರೈಟ್ ಸೈಡು. ಅದು ಮೊದಲಿಂದಲೂ ಅವ್ರು ಅಗೇನೆಸ್ಟೇ ನಮಗೆ. ಇವತ್ತು ಹೊಸದಾಗಿ ಏನಿಲ್ಲ. ಈ ಥರ ಇದ್ದೂ 800 ಇಯರ್ಸ್ ಮುಸ್ಲಿಮ್ಸ್ ರೂಲ್ ಮಾಡಿದ್ರು. ಅವರು ರೈಟ್ ಆಫ್ ಅಂದ್ರಕ್ಕೆ ಹಕ್ಕುಗಳು ಕೊಟ್ಟರು, ಕಾಪಾಡಿದ್ರು ಸಾಮರಸ್ಯ. ಇವರು ಇವಾಗ ಯಾಕೆ ರೈಸ್ ಮಾಡ್ತಾರೆ? ಅವ್ರ ಪಾಲಿಸಿ ಅದು, ಅವ್ರ ಆಚಾರ ಅದು. ನಿಮ್ಮ ಆಚಾರ ಇದು, ನಿಮ್ದು ನೀವು ಮಾಡಿಕೊಡಿ. ಅವ್ರು ಫಂಡಮೆಂಟಲ್ ರೈಟ್ಸ್ ಪ್ರೊಟೆಕ್ಟ್ ಮಾಡಿ ಪೀಸಾಗಿರಲ್ವಾ? ನೀವು ಯಾಕೆ ಮೊದಲು ಕಾಂಗ್ರೆಸ್ನವರು ವೈಷ್ಣವಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಟೆರರಿಸ್ಟ್ ಅಟ್ಯಾಕ್ ಮಾಡ್ತಾಯಿದ್ರು. ಆವಾಗ ಕಾಂಗ್ರೆಸ್ನವ್ರು ಏನು ಮಾಡಿದ್ರು? ಮುಂದೆ ಒಂದು ವ್ಯಾನು, ಹಿಂದ್ಗಡೆ ಒಂದು ವ್ಯಾನು ಮಿಲ್ಟ್ರಿನವ್ರನ್ನ ಕಳಿಸೋರು. ಶೂಟ್ ಮಾಡಿ ಟೆರರಿಸ್ಟ್ ಮಾಡಿ ಆ ಸೆಕ್ಯೂರಿಟಿ ಕೊಡ್ತಾಯಿದ್ರು. ಅವ್ರ ಬಾರ್ಡರ್ನಲ್ಲಿ ಆಗ್ತಾಯಿದ್ರೆ ನೀವು ಯಾಕೆ ಪ್ರೊಟೆಕ್ಟ್ ಮಾಡಿಲ್ಲ? ಇಲ್ಲ, ಅಲ್ಲಿ ಐಸೋಲೇಟೆಡ್ ಪ್ಲೇಸ್ ಆಗುತ್ತೆ, ಟೆರರಿಸ್ಟ್ ಎನಿ ಟೈಮ್ ಮೇಕಮ್. ಪುಲ್ವಾಮಾದಲ್ಲಿ ಆಯ್ತಲ್ಲ, ಮಿಲ್ಟ್ರಿ ವ್ಯಾನೇ ಹೊಡೆದ್ರು. ಏನು ಮಾಡಿದ್ರು? ಬಾಂಬ್ ಆಗಿಬಿಟ್ಟು 200 ಪೀಪಲ್ ಹ್ಯಾವ್ ಡೈಡ್ ಅಂದ್ಬಿಟ್ಟ. ಟೆರರಿಸ್ಟ್ ಎಲ್ಲ ಹೋಯ್ತು ಅಂದ. ಎಲ್ಲಿ ಹೋಗಿದ್ರು? ಎಲ್ಲಿ ಬಂದರು? ಇವಾಗಲೂ ಅದೇ ಆಗುತ್ತೆ. ನೀವು ಯಾವನ್ನೋ ಸಾಯಿಸ್ಬಿಟ್ಟು ಯಾವನೋ ಮನೆ ತಳ್ಳಿಬಿಟ್ರಿ ಏನು ದೇಶ ಉದ್ಧಾರ ಆಗುತ್ತಾ? ರಿವೆಂಜ್ ಇಲ್ಲ ಇದು. ದಿಸ್ ಈಸ್ ಅಟ್ಯಾಕ್. ನೀವು ಇಷ್ಟು ದಿವಸ ಯಾಕೆ ಬಿಟ್ಟಿದ್ದೀಯ ಅವ್ರನ್ನು? ನೀವು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಾಗ ಪಾಕಿಸ್ತಾನ ಮಾಡಿದಾಗ ಲಾಹೋರ್ ಹತ್ರ ಹೋಗ್ಬಿಟ್ಟಿದ್ರು ನಮ್ಮ ಸೈನ್ಯ. ಇನ್ನು 1-2 ದಿವಸದಲ್ಲಿ ಕ್ಯಾಪ್ಚರ್ ಮಾಡ್ತಾಯಿದ್ರು. ಅವನು ಹೋಗಿ ರಷ್ಯಾನ ಒಂದು ಕಾಲು ಹಿಡ್ದ. ನೀವಿಬ್ಬರು ಬನ್ನಿ ನಾನು ಸಾಲ್ವ್ ಮಾಡ್ತೀನಿ ಅಂದ. ಅವನು ಹೆಣ ಕಳಿಸಿದ. ಹೋಗಿ ನೀವೇನು ಪ್ರೊಟೆಸ್ಟ್ ಮಾಡಿದ್ದೀಯಾ? ನೀವು ಆವಾಗೇನು ಮಾಡ್ತಾಯಿದ್ದೀಯಾ? ಇವಾಗಲೂ ಪಾಕಿಸ್ತಾನ ಹಾಕ್ಬೇಕು ಅಷ್ಟೇ ನಮ್ಮದೇ ಅಂತೀರಾ? ಡಿಕ್ಲೇರ್ ಮಾಡಿ, ಯುದ್ಧ ಡಿಕ್ಲೇರ್ ಮಾಡಿ ಆಕ್ಯುಪೈ ಮಾಡ್ಕೊಂಡು ನೋಡೋಣ. ಈಗ ಹೌದು, ನೀವು ರೆಸ್ಪಾನ್ಸ್ ಮಾಡಿದರೆ ಅವ್ರೇನು ಬಿಡಲ್ಲ ನಿಮಗೆ. ಈಗ ರಷ್ಯಾ, ಚೈನಾ, ಬಾಂಗ್ಲಾದೇಶ ಯಾರ ಕಡೆ ಇದೆ ಹೇಳಿ ನೋಡೋಣ? ಯಾರ ಕಡೆ ಇದೆ? ಮತ್ತು ನೀವು ಈವನ್ ಗಲ್ಫ್ ಕಂಟ್ರೀಸ್ ಒಂದಾಗ್ಬಿಡುತ್ತೆ. ನೀವು ಮೊದಲು ಚೈನಾ ವಾರ್ ಬಂದಾಗ ಗಲ್ಫ್ ವಾರ್ನಲ್ಲಿ ನಿಮ್ಗೆ ಯಾರು ಸಪೋರ್ಟ್ ಮಾಡಿ? ನಾಸರ್ ಅಂತ ಒಬ್ಬ ಇದ್ದ. ಈ ಓನ್ಲಿ ಸಪೋರ್ಟ್ ಸೂಯಿಸ್ ಕೆನಾಲ್ ಒಳಗಡೆ ಚೈನಾ ಶಿಪ್ ಅಲೋ ಮಾಡಲ್ಲ ಅಂತ ಒಬ್ಬನು ಪ್ರೊಟೆಸ್ಟ್ ಮಾಡ್ದ. ಇವತ್ತು ಎಷ್ಟು ಜನ ಪ್ರೊಟೆಸ್ಟ್ ಮಾಡ್ತಾರೆ ನಿಮಗೆ? ಈವನ್ UN ನನಗೆ ಬೇಡ ಅಂದ್ಬಿಟ್ಟು ಚೈನಾವನು ಅವ್ನು ಸಪ್ರೇಟ್ ಆಗ್ಬಿಟ್ಟ. ಏನು ಮಾಡಿದ್ರೆ ನೀವು ಅವನಿಗೆ? ಯುದ್ಧ ಮಾಡಿದರೆ ನೋಡಿ ಸರ್, ಋಣಶೇಷ, ಶತ್ರುಶೇಷ, ಬೆಂಕಿ ಶೇಷ ಇರಬಾರ್ದು ಅಂತಾರೆ.
ಒಂದು ಸಲ ಮಟ್ಟ ಹಾಕಿದ ಅವ್ನು ತಿರ್ಗಾ ರೈಸ್ ಮಾಡಬಾರ್ದು, ಹಂಗೆ ಮಾಡಬೇಕು. ಸುಮ್ಮನೆ ತುಸ್ ಅಂತ ಹೋಗೋದು. ಅವ್ನು ಯಾವನೋ ಬರ್ತೀರಿ ಈಗ ವಾಜಪೇಯಿನ ಕರೆದ್ರೆ ಅಮೆರಿಕನ್ನವ್ರು ಕಾರ್ಗಿಲ್ ವಾರಲ್ಲಿ, ದಿಸ್ ಈಸ್ ನಾಟ್ ದಿ ಟೈಮ್ ಟು ಕಮ್, ಐ ವಾಂಟ್ ಕಮ್ ಅಂದ. ಆ ಥರ ನೀವು ಪ್ರೊಟೆಸ್ಟ್ ಮಾಡಿ, ಯಾವನನ್ನ ಕರೆದಿರೋ ಮಾಡೋದು ನಿಮ್ಗೆ ಧೈರ್ಯ ಇಲ್ವಲ್ಲ, ಅದರಿಂದ ಏನು ಪ್ರಯೋಜನ ನೀವು ಮಾಡಿ? ಏನು ನಮ್ಮದೆಲ್ಲ ಟಿ ವಿ ಕೊಡ್ತೀರಾ? ಥ್ಯಾಂಕ್ ಯು ಸರ್. ಓಕೆ. ಬೀಟ್ ಪ್ಲಸ್ ಕರ್ನಾಟಕ.